ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾವು ಇವತ್ತು ಇಡ್ಲಿ ಸಾಂಬಾರು ಮಾಡೋಣ. ಸಾಂಬಾರು ಹೇಗೆ ಮಾಡೋದು ಅಂತ ಹಳ್ಳಿಯ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ತೀವಿ ಬನ್ನಿ. ನಾನು ಇಡ್ಲಿ ನೆನಕಿದ್ದು ವಿಡಿಯೋ ಮಾಡಲಿಲ್ಲ, ರುಬ್ಬಿ ಇಟ್ಟಿದ್ದೀನಿ. ಇದಕ್ಕೆ 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ, 1 ಗ್ಲಾಸ್ ಅವಲಕ್ಕಿ ಮತ್ತು 1 ಗ್ಲಾಸ್ ಸಬ್ಬಕ್ಕಿಯನ್ನು ಹಾಕಿ ನೆನೆಸಿಟ್ಟು ನೈಟೇ ರುಬ್ಬಿ ಇಟ್ಟಿದ್ದೆ. ಈಗ ಅದು ಉಬ್ಬಿದೆ. ಈಗ ಇಡ್ಲಿ ಮಾಡೋಣ. ಮಗಳು ಇಡ್ಲಿ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಇಡ್ಲಿನ ಮಾಡ್ತಾಯಿದ್ದೀನಿ. ಜೊತೆಗೆ ಸಾಂಬಾರು ಹೇಗೆ ಮಾಡೋದು ಅಂತ ನಮ್ಮ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಡ್ಲಿ ಮಾಡೋ ಹತ್ರ ಮಗಳು ಬಂದಿದ್ಲು. ಹೋಗು ಹೋಗು ಅಂದರೆ ಆಟಾಡಲ್ಲ, ನಾನು ಇಲ್ಲೇ ಇರ್ತೀನಿ ಅಂದ್ಲು. ಚಪಾತಿ ಮಾಡ್ತಾಯಿದ್ದೀಯಾ ಅಂತ ಕೇಳಿದ್ಲು. ಇಲ್ಲ, ಇಡ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಹೌದಾ ಅಂತ ಕೇಳ್ತಾಯಿದ್ಲು. ಯಾವಾಗಲೂ ಪಕ್ಕದಲ್ಲೇ ಇರ್ತಾಳೆ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಪಕ್ಕ ಹೋಗೋದೇ ಇಲ್ಲ. ನಾನು ಅಡುಗೆ ಮನೇಲಿದ್ದರೆ ಅಡುಗೆ ಮನೇಲಿ ಇರ್ತಾಳೆ. ಅವ್ರ ಅಕ್ಕ ರೆಡಿ ಮಾಡೋಕ್ಕೋದ್ರೆ ಅವ್ರ ಅಕ್ಕ ಹತ್ರ ಅವಳು ರೆಡಿ ಹಾಕ್ಕೊಂಡು ನಿಂತ್ಕೊತಾಳೆ. ಇಡ್ಲಿ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಜೀರಿಗೆ ನೀರನ್ನು 1 ಗ್ಲಾಸನ್ನು ಮಾಡಿ ಕುಡಿದೆ. ಜೀರಿಗೆ ನೀರು ಕುಡಿದ್ಮೇಲೆ ನಾನೀಗ ಸಾಂಬಾರು ಮಾಡೋದಕ್ಕೆ ತೋರಿಸ್ತಾಯಿದ್ದೀನಿ. ಇಡ್ಲಿ ಒಂದು ಸೈಡ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೆ 3 ಟೊಮಾಟೋನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮಾಟೋವನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ನಮ್ಮ ಗಿಡದಲ್ಲೇ ಇತ್ತು, ಹೋಗಿ ಕಿತ್ಕೊಬಂದೆ. ಒಂದು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 3 ವಿಸಿಲ್ ಇದನ್ನು ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಅದು ಪೇಸ್ಟ್ ಆಗಲಿ. 3 ವಿಸಿಲ್ ಕೂಗಿಸ್ಕೊಂಡು, ಹಸಿಮೆಣ್ಸಿನ್ಕಾಯಿ ಎಷ್ಟು ಖಾರ ಇದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಹೊಸ ಗಿಡದಲ್ಲಿ ಬಿಟ್ಟಿರೋದು. ನಾವು ಹೊಸ್ದಾಗಿ ಊತಿರೋ ಗಿಡದಲ್ಲಿ ಫಸ್ಟ್ ಟೈಮ್ ಕಿತ್ಕೊಬಂದು ಮೆಣಸಿನ್ಕಾಯಿ ಬಳಸ್ತಾ ಇರೋದು. ಅದರಿಂದ ನಮ್ಮ ಮನೇಲಿ ನಾವು 3 ಇರೋದ್ರಿಂದ ಎಲ್ಲರಿಗೂ 2 ಅಂತ ಲೆಕ್ಕ ಹಾಕಿ ಹಾಕ್ತಾಯಿದ್ದೆ. ಇಷ್ಟನ್ನು ನಾವು ಈಗ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಯಾಕೆಂದರೆ ಟೊಮೊಟೊ ನೀರು ಬಿಟ್ಕೊಳುತ್ತೆ. ಅದನ್ನು ನಾವೀಗ ಮುಚ್ಚಳ ಹಾಕಿ ಇಟ್ಕೊಳ್ಳೋಣ. ಅದಕ್ಕೂ ಬೇಯದ್ರೊಳಗಡೆ ಬೇಯಕ್ಕಿಟ್ಬಿಟ್ಟು, ಮಗಳು ಇನ್ನೂ ಎದ್ದಿಲ್ಲ, 7:15 ಆಗಿದೆ. ಹೋಗಿ ಎಬ್ಬರಿಸ್ಬಿಟ್ಟು, ಇನ್ನೂ ಹಾಲು ಕುಡ್ದಿಲ್ಲ. ಇನ್ನು ಹಾಲು ಕೊಟ್ಟು ನಂತರ ಸ್ನಾನಕ್ಕೆ ಕಳಿಸ್ಬೇಕು. ಅದಕ್ಕೆ ಹೋಗಿ ಎಬ್ಬರಿಸೋಣ ಅಂತ ಹೋದೆ. ಎದ್ದಳು ಅಂತ ಕರೆದ್ರೆ ಖುಷಿಕ ಎದ್ದಳು ಅಂತ ಇದ್ದರೆ ಎದ್ದುಬಿಟ್ಟು ಕಿಟಕಿಯನ್ನು ನೋಡ್ತಾಯಿದ್ಲು. ಬೆಳಕು ಹಾಕಿದೆಯಾ ಇಲ್ಲ ಅಂತ. ಸರಿ, ಆಗಿದೆ, 7:15 ಆಗಿದೆ, ಎದ್ದು ರೆಡಿ ಆಗು, ನಿಮ್ಮಪ್ಪ ಬರ್ತಾರೆ ತೋಟದಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದೆ. ಸರಿ ಅಂತ ಎದ್ದು ಮುಖ ತೊಳ್ಕೊಂಡು ಹಾಲು ಕುಡಿಯೋದಕ್ಕೆ ಬಂದು. ಸರಿ, ಹಾಲು ಕುಡಿಯುವಾಗ ನಿಮಗೆ ಒಂದು ಟಿಪ್ಸನ್ನು ಹೇಳೋಣ ಅಂದ್ಕೊಂಡೆ. ಹಾಲು ಕೊಟ್ಟೆ ಮಕ್ಕಳಿಗೆ. ಹಾಲು ಜೊತೆ ಸಕ್ಕರೆಯನ್ನು ಹಾಕ್ಕೊಡೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೀವು ಕೂಡ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಸಕ್ಕರೆಯನ್ನು ಪುಡಿ ಮಾಡಿ ಹಾಕಿ ಕೊಡಿ. ನಿಮ್ಮ ಮಕ್ಕಳು ಕೂಡ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಅದೆಲ್ಲ ಆದಮೇಲೆ ನಾನು ಮಿಕ್ಸಿಗೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೆ. ಬೇಯಿಸಿರೋದನ್ನೆಲ್ಲ ಸ್ವಲ್ಪ ತಣ್ಣಕ್ಕಾಗೋ ಗಂಟಲು ಹಾರಕ್ಕೆ ಬಿಟ್ಬಿಟ್ಟು ನಂತರ ಮಿಕ್ಸಿಗೆ ಅದನ್ನು ಹಾಕ್ಕೊಂಡು 8 ಲವಂಗವನ್ನು ತೊಗೊಂಡಿದ್ದೀನಿ. ಹಾಗೆ 2 ಚಿಕ್ಕ ಚಕ್ಕೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಪಪ್ಪನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಹಳ್ಳಿ ಸ್ಟೈಲಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮಗೆ ಹೇಳ್ಕೊಟ್ಟಿದ್ರಂತೆ. ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕಾಯಿ ತುರಿಯನ್ನು, 1 ಚಿಪ್ಪು ಕಾಯಿ ತುರಿಯನ್ನು ಕೂಡ ನಾನು ಗುಂಡು ಕಲ್ಲಲ್ಲಿ ಚಚ್ಚಿ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಬರೋಣ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬರೋಣ. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸಿಟ್ಟಿಳಿಸ್ಕೊಂಡು, ಹಾಗೆ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳಂಗಿದ್ರೆ ಹಾಕ್ಕೊಬೋದು. ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿದೆ. ಹಾಗೆ ಮಕ್ಕಳನ್ನು ಸ್ಕೂಲ್ಗೆ ರೆಡಿ ಮಾಡಿ ಬಾಕ್ಸ್ಗೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ತಂಗಿ ಫೋನ್ ಮಾಡಿದ್ಲು, ಅಪ್ಪ ಅಮ್ಮ ಇಬ್ಬರು ಬರ್ತಾಯಿದ್ದಾರಂತ. ನಮ್ಮ ಮನೆ ಹತ್ರ ಮೇವಿದೆ, ಅದು ಮೇಕೆಗೆ ಬೇಕು ಅಂತ ತೊಗೊಂಡೋಗೋದಕ್ಕೆ ಬರ್ತಾಯಿದ್ರು. ಸರಿ ಬರ್ತಾರೆ ಅಂತ ತಂಗಿ ಕಾಲ್ ಮಾಡಿ ಹೇಳಿದ್ರು. ಸರಿ, ಅವ್ರಿಗೆ ಇಡ್ಲಿ ಸಾಂಬಾರಿಗಿಂತ ಮುದ್ದೆ ಮಾಡೋಣ ಅಂದ್ಬಿಟ್ಟು ಅಪ್ಪ ಹೆಚ್ಚಾಗಿ ಮುದ್ದೆನೇ ಕೇಳ್ತಾರೆ. ಸರಿ, ಮುದ್ದೆ ಮಾಡೋಣ ಅಂತ ಇದಕ್ಕೆಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಮಾತಾಡ್ತಾಯಿದ್ರು. ಹಾಗೆ ಅಪ್ಪಗೆ ಮೇವು ಹೊಡ್ಕೊಡೋದಕ್ಕೆ ಪಕ್ಕದಲ್ಲಿ ಒಬ್ಬ ಅಣ್ಣ ಇದ್ದರು. ಅವ್ರನ್ನ ಕರೆದು
ಮೇವನ್ನು ಹೊಡ್ಕೊಡಿ ಅಂತ ಕೇಳ್ತಾಯಿದ್ರು. ಸೊ ಅವರು ಹೊಡೆದು ಕೊಟ್ಟರು. ಮೇವನ ಅಪ್ಪ ಎಲ್ಲ ಎತ್ಕೊಳ್ತಾಯಿದ್ರು. ನನ್ನ ಮಗಳು ಈ ಕಡೆ ನಾನು ಬಂದೆ ಅಂದ್ಬಿಟ್ಟು ಅಳ್ತಾಯಿದ್ಲು. ಸರಿ ಕಿಟಕಿಯಲ್ಲಿ ಮಾತಾಡಿಸ್ಕೊಂಡು ನಾವು ಮೊನ್ನೆ ಡೇರಾ ಗಡ್ಡೆಯನ್ನು ತೊಗೊಬಂದ್ವಿ. ಆ ವಿಡಿಯೋ ನೀವು ನೋಡಲಿಲ್ಲ ಅಂದರೆ ಒಂದು ಸರಿ ಹೋಗಿ ನೋಡಿ. ಆ ಗಡ್ಡೆನ ತಂದು 8 ದಿನ ಕೂಡ ಆಗಲಿಲ್ಲ, ಅಷ್ಟರಲ್ಲಿ ಎಲೆ ಅದನ್ನು ನೀಟಾಗಿ ಹರ್ಲ್ಕೊಂಡಿದೆ. ನಾನು ಅದನ್ನು ತಂದು ಹಾಕಿದ್ಮೇಲೆ ದಿನಕ್ಕೊಂದು ಸರಿ ನೀರನ್ನು ಚೇಂಜ್ ಮಾಡಿದ್ದೀನಿ. ಯಾಕೆಂದರೆ ದಿನಕ್ಕೊಂದು ಸರಿ ನೀರು ಚೇಂಜ್ ಮಾಡೋದ್ರಿಂದ ಬೇರು ಸಾಯೋದಿಲ್ಲ. ತುಂಬ ಚೆನ್ನಾಗಿದೆ ಗಿಡ. ಹಾಗೆ ಇಡ್ಲಿ ಮತ್ತು ಸಾಂಬಾರನ್ನು ಮಗಳಿಗೆ ತಿನ್ಸೋಣ ಅಂದ್ಬಿಟ್ಟು ಹಾಕ್ಕೊತಿದ್ದೆ. ತುಂಬ ಟೇಸ್ಟಾಗಿ ಕೂಡ ಇತ್ತು ಕೂಡ ಇಡ್ಲಿ ಸಾಂಬಾರು. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ. ಇಡ್ಲಿ ಸಾಂಬಾರು ಚೆನ್ನಾಗೈತಾ? ಚಂದ ಇಡ್ಲಿ? ಹಾಂ, ಇಡ್ಲಿ ಹೆಂಗೈತೆ? ಇಡ್ಲಿ ಸಾಂಬಾರು ಸೂಪರಾಗೈತಾ? ತಿಂದೆ? ಚೆನ್ನಾಗೈತಾ? ಎಷ್ಟು ತಿಂದೆ ಇಡ್ಲಿ? 2 ತಿಂದ? ಗುಡ್ ಗರ್ಲ್. ಅಪ್ಪ ಅಮ್ಮಗೆ ಹಾಗೆ ಬೇಳೆ ಸಾರು ಮಾಡಿ ಮುದ್ದೆಯನ್ನು ಮಾಡಿ ಇಟ್ಟೆ. ತಿಂದರು. ತಿಂದು ಆದಮೇಲೆ ಅಪ್ಪ ಅಮ್ಮ ಇಬ್ಬರು ಹೊರಟಿದ್ದಾದಮೇಲೆ ಕಳೆಕಾಯಿ ಬಂದಿತ್ತು. ನಮ್ಮ ಯಜಮಾನ್ರು ಕಳೆಕಾಯಿ ವ್ಯಾಪಾರ ಮಾಡಿ ತೊಗೊಟ್ರು. ಇಷ್ಟು ಕಳೆಕಾಯಿ 100 ರೂಪಾಯಿ. ಕಳೆಕಾಯಿ ತೊಗೊಂಡು ಈ ಕಳೆಕಾಯಿ 100 ರೂಪಾಯಿ ಬೇಯಿಸೋಣ ಅಂದ್ಕೊಂಡೆ, ಬೇಯಿಸಿಲ್ಲ. ಹಾಲು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ, ಇನ್ನೂ ಮಾಡಲಿಲ್ಲ. ಮಾಡಿದ್ರೆ ವಿಡಿಯೋ ಮಾಡಿ ನಿಮಗೂ ಕೂಡ ಹಂಚ್ಕೊತೀನಿ. ಹಾಲು ಸಾರು ನಮ್ಮ ಹಳ್ಳಿಶ್ರೇರಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಹಂಚ್ಕೊತೀನಿ. ಅಪ್ಪ ಅಮ್ಮ ಹೊರಟ ಮೇಲೆ ಸರಿ ಎಲ್ಲ ಕೆಲಸ ಮುಗೀತು. ಸರಿ ಮಧ್ಯಾಹ್ನ ಅದೇ ಸಾಂಬಾರಿಗೆ ಮುದ್ದೆಯನ್ನು ಮಾಡ್ಕೊಂಡ್ವಿ. ಮುದ್ದೆ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದ್ದಾಯಿತು. ಮಗಳು ಸ್ಕೂಲಿಂದ ಬಂದಮೇಲೆ ಇವತ್ತು ಹೋಮ್ವರ್ಕ್ ಇಲ್ಲ ಅಂತ ಹೇಳಿದ್ರು. ಸರಿ ಆಟ ಆಡೋಕು ಅಂತ ಆಟ ಆಡೋಕೆ ಬಿಟ್ಟೆ. ಸರಿ ಆಟ ಆಡಿದ್ದಾದಮೇಲೆ ಸಂಜೆ ಎಲ್ಲರೂ ಊಟ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡ್ಮೇಲೆ ಮಗಳು ನಿದ್ದೆ ಬರ್ತಾಯಿದೆ ಬಾ ಅಂತ ಹೇಳ್ತಾಯಿದ್ಲು. ಗುಡ್ ನೈಟ್ ಅಂತ ಹೇಳ್ತಾಯಿದ್ಲು. ಮಲ್ಗೋಕೆ ಹೋಗೋಣ ಬಾ ಅಂತ ಕರೀತಾಯಿದ್ಲು. ಸೊ ಅಡುಗೆ ಮನೆಯೆಲ್ಲ ನೀಟಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನಮಗೆ ಉತ್ಸಾಹ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಅದರಲ್ಲಿ ನನ್ನ ಕುಟುಂಬನೂ ಇರಲಿ, ಚೆನ್ನಾಗಿರಲಿ ಅಂತ ಹೇಳ್ಕೊಂತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೋಡಿದ್ದಕ್ಕಾಗಿ ಧನ್ಯವಾದ.